ವಿದ್ಯಾರ್ಥಿ ಬೀಜಗಣಿತ ಇವುಗಳ ಮೊತ್ತ ಕಂಡು ಹಿಡಿಯರಿ. ಏನು ಕಂಡು ಹಿಡಿಬೇಕು ನೀವು? ಮೊತ್ತ ಕಂಡು ಹಿಡಿಯರಿ. ಇದು ಹೆಂಗಂದ್ರೆ ಸರಳೀಕರಣ ಪ್ರಕಾರ ನೀವು ಮಾಡ್ರಿ. ಮೊತ್ತ ಕಂಡು ಹಿಡಿಯರಿ. ಮೊತ್ತ ಕಂಡು ಹಿಡಿಯರಿ. ಈಗ ನಾ ದೂರ ಸರಿತನು ಮ್ಯೂಟ್ ಮಾಡಿ ನೀವು ಉತ್ತರ ಕಂಡಿಡ್ರಿ. ನಾ ತಿಳಿಸ್ತೇನೆ, ಲಕ್ಷ ಕೊಟ್ಟು ನೋಡಿ. ಇಲ್ಲೇ ವಿಡಿಯೋ ಕಡೆ ನೀವು ಗಮನ ಇರಬೇಕು. ಈಗ ನಿಮಗೆ ಬೀಜಗಣಿತ ಭಾಗಗಳನ್ನು ಸ್ವಲ್ಪ ಪರಿಚಯ ಆಗಬೇಕು. ನಿಮಗೆ ಅತಿ ಸಣ್ಣ ಇವು. ಮುಂದೆ ನೀವು ಇಲ್ಲಿ ಬಂದಿನ ಭಾಳ ದೊಡ್ಡ ಕಲಿಯಾಕಂತ್ರಿ. ಈಗ ಮೊದಲು ನಿಮಗೆ ನಾಲೆಜ್ ಇರಬೇಕು ಬೇಸಿಕ್. ಹೆಂಗಂದ್ರೆ ಎಲ್ಲ ಕಡೆ ಎಕ್ಸ್ ಇವ, x2 ಇಲ್ಲ, x² ಇಲ್ಲ, ಎಕ್ಸ್ ಅದ. x³ x² ಇತ್ತಂದ್ರೆ ಬೇರೆನೆ. ಇಲ್ಲಿ ಎಲ್ಲ ಕಡೆ ಎಕ್ಸ್ ಅದ ಅಂದ್ರೆ ಇದು ಸಜಾತಿ ಪದ ಅಂತ ತಿಳ್ಕೊರಿ. 2x + x + 5x + 10x = ಎಲ್ಲ ಎಕ್ಸ್ ಪದನೇ ಅವ. x² ಇದ್ರೆ ಅಲ್ಲ, x³ ಇದ್ರೆ ಅಲ್ಲ. ಎಕ್ಸ್ ಸಜಾತಿ ಅದಂದ್ರೆ ಇವು ಬೀಜೋಕ್ತಿ ಪೂರ್ಣ ಸಂಖ್ಯೆಯನ್ನು ಕೂಡಿಸ್ರಿ. 2 3 8 10 18 ಎಕ್ಸ್. ಆನ್ಸರ್ = 18 ಎಕ್ಸ್. ಆನ್ಸರ್ = 18 ಎಕ್ಸ್. ಯಾಕಂದ್ರೆ ಎಲ್ಲ ಪದಗಳು ಎಕ್ಸ್ ಅವು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಹಚ್ಕೊಳ್ಳೋ ಮುಂದೆ ಹುಷಾರಲ್ಲೇ ಹಚ್ಕೋಬೇಕು. ನೋಡಿ, -2a ಪ್ಲಸ್ ಮುಂಡ್ಲೆ -5a ಪ್ಲಸ್ ಮುಂಡ್ಲೆ -6a ಪ್ಲಸ್ ಮುಂಡ್ಲೆ -8a. ಏನದ ಸಜಾತಿ ಅದ. ಅವಾಗ ಇವಾಗ ಏನು ಮಾಡಬೇಕು? ಮೈನಸ್ ಇಡ್ರಿ. ಯಾಕಂದ್ರೆ ಪ್ಲಸ್ ಮಾಡ್ಬೇಕಾಗ್ತದೆ. ಚಿನ್ನ ಎಲ್ಲ ಥರದ್ದು ಮೈನಸ್ ಅದ ಅಂದ್ರೆ ಕೂಡಿಸ್ರಿ. 5 2 7 7 6 13 13 1 8 21a. ಯಾಕಂದ್ರೆ ಕೂಡಿಸ್ಬೇಕಾದ್ರೆ ಚಿನ್ನ ಮಾತ್ರ ಮೈನಸ್ ಇರ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಆನ್ಸರ್ = -21a. ಆಮೇಲೆ ಇದೊಂದು ಸ್ವಲ್ಪ ಹುಷಾರಲ್ಲೇ ಮಾಡ್ಬೇಕು. ಸಜಾತಿಗಳು ಇಲ್ಲಿ ನೋಡಿ. ಈ ಬಿ ಜಾತಿ ಪದಗಳು ಎಲ್ಲಿವ ಹುಡ್ಕ್ಯಾಡ್ರಿ. AB ಎಷ್ಟವ ಹುಡ್ಕ್ಯಾಡ್ರಿ. ಪ್ಲಸ್ ಇರಲಿ ಮೈನಸ್ ಇಲ್ಲ, ಒಂದೇ ಸಜಾತಿಗೆ ತಗೋಬೇಕು. 2b + 2ab ಪ್ಲಸ್ ಮುಂಡ್ಲೆ -3ab ಪ್ಲಸ್ ab. ಇದು AB ಅದ, ಇದು AB ಅದ, ಇದು AB ಅದ. ಸಜಾತಿನೇ ಬರೋಬರಿ. 2b + 2ab ಆಮೇಲೆ ಪ್ಲಸ್ AB -3ab. ನೋಡಿ ನಾ ಹೆಂಗೆ ಬಿಡಿಸ್ಕೊತಂದು ನೋಡಿ. ಈಗ ಇತ್ತೊಂದು ಕೂಡ್ಸ್ಕೊಡಿ ಪ್ಲಸ್ಗಳು. = 2b + 2ab ಇದೊಂದು AB 3ab -3ab = 3ab ಹೋತು -ab ಹೋತು. ಆನ್ಸರ್ ಬರೋಬರಿ 2b. ಆನ್ಸರ್ = 2b. ನೋಡಿ ಇದನ್ನ ಹಚ್ಕೋರಿ. 4a + 2ab + a -3ab -2a ಪ್ಲಸ್ ಮುಂಡ್ಲೆ -3ab. ಎ ಮತ್ತು AB ಸಪ್ರೇಟ್ ತಕ್ಕೋರಿ. ಎ ತಕ್ಕೋರಿ ಹಾಲು. 4a + a 4a + a ಮತ್ತು a1 ನೋಡ್ರಿ ಇಲ್ಲೊಂದು 2a -2a ಇದನ್ನೊಂದು ತಕ್ಕೊಂಡ್ರಿ. ಈಗ ಉಳಿತು +2b + 2ab + 2ab ಆಮೇಲೆ -3ab ಮತ್ತು -3ab ಪದಗಳನ್ನು ಎಣಿಸ್ರಿ. 1 2 3 4 5 6 1 2 3 4 5 6. ಇನ್ನು ನೀವು ಎರಡು ಇನ್ನು ಕಂಬೈಂಡ್ ಆಗ್ತಾವೆ. ಈಗ ಹೆಂಗೆ ಕಂಬೈಂಡ್ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ. 4a ಇದೊಂದು ಎಷ್ಟಾಯ್ತು? 5a -2a
ಪ್ಲಸ್ 2ab ಮೈನಸ್ 6ab ಚಿನ್ನ ಮೈನಸ್ ಆದ್ರೆ ಕೂಡಿಸೋದು ಮಾತ್ರ 3ab 6ab ಅದು ಏನು ಮೈನಸ್ 5aದಾಗ 2a ಹೋತಂದ್ರೆ ಎಷ್ಟು 3a ಪ್ಲಸ್ 2b ಇದ್ರಾಗ ಹೋತಂದ್ರೆ ಮೈನಸ್ 4ab ನೋಡ್ತಾನೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿದಿಂದ ಗುರ್ತಾಗ್ತದ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಹಂಗೆ ಒಮ್ಮೆ ಗಡಿಬಿಡಿ ಮಾಡಬಾರ್ದು ಆನ್ಸರ್ ಈಸ್ ಈಕ್ವಲ್ ಟು 3a ಮೈನಸ್ 4ab ಆಮೇಲೆ ಮತ್ತೊಂದು ತಿಳಿಸ ಈಗ ಹಚ್ಕೋರಿ 4a ಪ್ಲಸ್ a ಪ್ಲಸ್ 3b ಪ್ಲಸ್ 2ab ಪ್ಲಸ್ b ಪ್ಲಸ್ ಗುಂಡ್ಲೆ ಮೈನಸ್ ab ಎಣಿಸ್ರಿ 1 2 3 4 5 6 1 2 3 4 5 6 ಎಗಳನ್ನು ಮತ್ತು ಬಿಗಳನ್ನು ಬೇರೆ ತಕ್ಕೋಬೇಕು ಎ ಮತ್ತು ಬಿ ಮತ್ತು ಎ ಬಿ ಮೂರು ಇದರ ಮೂರು ಪದೋಕ್ತಿಯು ಒಂದು ಎ ಅದ ಒಂದು ಬಿ ಅದ ಒಂದು ಎ ಬಿ ಅದ ಅವತ್ತನ್ನು ಮತ್ತಾಟಿಗೆ ತಗೋಬೇಕು ನೋಡಿ 4a ಪ್ಲಸ್ ಎ ಆಮೇಲೆ 3b ಚಿನ್ನಗಳು ನೋಡ್ಕೊರಿ 3b ಪ್ಲಸ್ ಬಿ ಆಮೇಲೆ 3b ಆದ್ರಿಂದ 2ab ಪ್ಲಸ್ 2ab ಪ್ಲಸ್ 2ab ಮೈನಸ್ ab ಮತ್ತೊಮ್ಮೆ ಎಣಿಸ್ಕೋಬೇಕು 1 2 3 4 5 6 1 2 3 4 5 6 ಇನ್ನೇನಾಗ್ತದೆ ನಾವು ಉತ್ತರ ತೆಗಿಯೋ ಟೈಮ್ದಾಗ ಇನ್ನೇನು ಎಣಿಸೋಳು ಕಾರಣ ಇಲ್ಲ 4a ಇದೊಂದು ಎ 5a 3b ಇದೊಂದು ಬಿ ಪ್ಲಸ್ 4b ಆಯ್ತು ಪ್ಲಸ್ 2a ಮೈನಸ್ ಎ ಬಿ ಅಂದ್ರೆ ಒಂದು ಎ ಬಿ ಇದರ ಕಡೆ ಅಂದ್ರೆ ಪ್ಲಸ್ ಎ ಬಿ ನೋಡಿ ಆನ್ಸರ್ ಈಸ್ ಈಕ್ವಲ್ ಟು 5a ಪ್ಲಸ್ 4b ಪ್ಲಸ್ ಎ ಬಿ ಒಂದು ಎ ಬಿ ಇಡೋದ್ರ ಮೇಲೆ ಎ ಬಿ ಇಟ್ಬಿಟ್ರೆ ಇದು ಫೈನಲ್ ಆನ್ಸರ್ ಕರೆಕ್ಟ್ ಅನ್ನೋದ್ರಲ್ಲಿ ನಾನು ಚೆಕ್ ಮಾಡಿ ನೋಡ್ತೀನಿ 5a ಪ್ಲಸ್ 4b ಪ್ಲಸ್ ಎ ಬಿ ಕರೆಕ್ಟ್ ಹಾಕೋರಿ ಆನ್ಸರ್ ನೋಡಿ ಇನ್ನೊಂದ್ಸಲ ನಿಮ್ಮನ್ನ ತಿಳಿಸಿ ಹೇಳ್ತಾನೆ ಇಲ್ಲಿ ಬೀಜೋಕ್ತಿ ಪದಗಳನ್ನ ನೀವು ಒಂದೇ ತಿಳ್ಕೊಬೇಕು ಇದು ಏನೇ ಅದ ಇದು ಎ ಅದ ಇದು ಎ ಅದ ಎ ಅದ ಆಮೇಲೆ ಇದು ಎಕ್ಸ್ ಅದ ಇದು ಎಕ್ಸ್ ಎ ಅದ ಎಲ್ಲ ಕಡೆ ಎಕ್ಸ್ ಅದ ಅಂದ್ರೆ ಇದು ಸಜಾತಿ ಹಿಂಗೆ ತಿಳ್ಕೊಬೇಕು ಆಮೇಲೆ ಎ ಬಿ ಇತ್ತು ಬಿ ಇತ್ತು ಎ ಬಿ ಇತ್ತು ಆಮೇಲೆ ಸಿ ಇತ್ತು ಇವು ಸಜಾತಿ ಅಲ್ಲ ವಿಜಾತಿ ಈಗ ನಾವು ಇಲ್ಲಿ ವಿಚಾರ ಮಾಡೋಣ ಇದು ಎ ಅದ ಇದು ಎ ಅದ ಇದು ಎ ಅದ ಇದು ಸಜಾತಿನೇ ಚಿಹ್ನೆಗಳು ಬರ್ಲತ್ತ -2a ಪ್ಲಸ್ ಗುಂಡ್ಲೆ ಮೈನಸ್ 5a ಪ್ಲಸ್ ಗುಂಡ್ಲೆ ಮೈನಸ್ 6a ಪ್ಲಸ್ ಗುಂಡ್ಲೆ ಮೈನಸ್ 6a ಇಲ್ಲೆಲ್ಲ ಬರೀ ಮೈನಸ್ಸೇ ಬಂದ್ಬಿಟ್ಟು ಅವುಗಳನ್ನು ಕೂಡಿಸ್ಬೇಕು ಉತ್ತರದಾಗ ಮಾತ್ರ ಮೈನಸ್ ಚಿಹ್ನೆ ಇಡಬೇಕು ಹಿಂಗೆ ಬೀಜಗಣಿತ ಅಂತ ತಿಳ್ಕೊಳ್ಳೋದು ಒಂದು ಪದ್ಧತಿ 2b ಪ್ಲಸ್ 2ab ಪ್ಲಸ್ ಮೈನಸ್ 3ab ಪ್ಲಸ್ ab ಅದ ab ಒಂದು ಗುಂಪದ ಒಂದು ಬಿ ಗುಂಪದ ಎ ಬಿ ಒಂದು ಪದ ಅದ ಎರಡು ದ್ವಿಪದೋಕ್ತಿ ಅಂದ್ರೆ ಎರಡು ಪದ ಒಂದು ಬಿ ಪದ ಆಗ್ತಿ ಒಂದು ಬೀಜ ಬಿ ಅದ ಒಂದು ಎ ಬಿ ಅದ 2b ಪ್ಲಸ್ 2ab ಪ್ಲಸ್ ಒಂದ್ಲೆ ಮೈನಸ್ 3ab ಪ್ಲಸ್ ಎ ಬಿಗಳು ಸಜಾತಿ 2b ಪ್ಲಸ್ 2ab ಈ ಪ್ಲಸ್ ಚಿಕ್ಕ ತಗೋರಿ ಇದನ್ನು ಮೈನಸ್ ಚಿಕ್ಕ ತಗೋರಿ ಅಂದ್ರೆ ಏನಾಯ್ತು 1 2 3 4 1 2 3 4 ಇನ್ನು ಉತ್ತರ ತೆಗಿಯಾಗ ಅದನ್ನು ವಿಚಾರ ಮಾಡಬಾರ್ದು 2b ಪ್ಲಸ್ 3ab ಮೈನಸ್ 3ab ಪ್ಲಸ್ 3ab ಮೈನಸ್ 3ab ಹೋಯ್ತು ಉತ್ತರ 2ab ಉತ್ತರ ಬಂತು ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕು ಗಡಿಬಿಡಿ ಮಾಡಬೇಡ್ರಿ 4a ಪ್ಲಸ್ 2ab ಪ್ಲಸ್ a ಮೈನಸ್ 3ab ಮೈನಸ್ 2a
ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ 3ab. ಇಲ್ಲಿ ಏನು ಮಾಡಬೇಕು, ಎ ಪದಗಳನ್ನು ಒಂದು ಕಡೆ ತಗೋಬೇಕು. ಎ ಅದ, ಎ ಬಿ ಅದ. ಎ ಮತ್ತು ಎ ಬಿ ಎರಡೇ ಪದ ಅವ ಇಲ್ಲಿ, ಎ ಮತ್ತು ಎ ಬಿ. 4a ತೊಗೊಂಡ್ರಿ, ಆಮೇಲೆ ಎ ತೊಗೊಂಡ್ರಿ, ಪ್ಲಸ್ ಚಿಹ್ನೆ ತೊಗೊಂಡ್ರಿ, ಆಮೇಲೆ 2a ಮೈನಸ್ ಅದ ನೋಡ್ರಿ, ಇಲ್ಲಿ ಮೈನಸ್ ಅದ ಎಲ್ಲ, ಪ್ಲಸ್ 2ab ಅದ ನೋಡ್ರಿ, ಪ್ಲಸ್ 2ab, ಆಮೇಲೆ ಮೈನಸ್ 3ab, ಆಮೇಲೆ ಮೈನಸ್ 3ab. ಎಣಿಸೋದು 1 2 3 4 5 6, 3 4 5 6. ಈ ಉತ್ತರ ತೆಗಿಯಾಗ ಎಣಿಸ್ಲಿಕ್ಕೆ ಹೋಗ್ಬಾರ್ದು, ಕಡಿಮೆ ಆಗ್ತವೆ. 5a 2a ಆದ್ರೆ 3a, ಪ್ಲಸ್ 2ab ಒಳಗೆ ಮೈನಸ್ 6ab ಅಂದ್ರೆ 6ab ಮೈನಸ್ ಅಂಕಿ ದೊಡ್ಡದದ, 6 ಆಗಿ 2 ಕಳೆದ್ರೆ 4ab, ಚಿಹ್ನೆ ಯಾವುದದ ಮೈನಸ್ ದೊಡ್ಡದದ, ಮೈನಸ್ ಚಿಹ್ನೆ. ಉತ್ತರ 3a ಮೈನಸ್ 4ab ನೋಡಿ. ಆಮೇಲೆ 4a ಪ್ಲಸ್ a ಪ್ಲಸ್ 3b ಪ್ಲಸ್ 2ab ಪ್ಲಸ್ b ಪ್ಲಸ್ b ಮೈನಸ್ ab. ಓಕೆ, 4a ಪ್ಲಸ್ a ಪ್ಲಸ್ 3b ಪ್ಲಸ್ 2ab ಪ್ಲಸ್ b ಪ್ಲಸ್ ಒನ್ಲೆ ಮೈನಸ್ ಮೈನಸ್ ab. ಇಲ್ಲಿ ಎ ಪದ ಮತ್ತು ಬಿ ಪದ ಮತ್ತು ಎ ಬಿ ಪದ 3 ಪದ ಅವ. ಯಾವ್ಯಾವ? ಫಸ್ಟ್ ಏನದ ಎ ಅದ, ಎ ಆದಿಂದ ಏನದ ಬಿ ಅದ, ಆಮೇಲೆ 3ನೇ ಪದ ಎ ಬಿ ಅದ. ನೋಡಿ, ಎಗಳನ್ನು ಒಂದು ಕಡೆ ಕೂಡಿಸೋಬೇಕು, ಬಿಗಳನ್ನು ಒಂದು ಕಡೆ ಕೂಡಿಸೋಬೇಕು, ಎ ಬಿಗಳನ್ನು ಒಂದು ಕಡೆ ಕೂಡಿಸೋಬೇಕು. ನೋಡಿ, ಎ ಅದ, ಬಿ ಅದ, ಎ ಬಿ ಅದ, 3 ಜಾತಿ ಅವ. ಇದರ ಅಂದ್ರೆ 3 ಜಾತಿಗಳ ಲಾಸ್ಟಕ್ಕೆ ಏನಾಗ್ತಾವ, ಕೂಡ್ಕೋತಾವ. 4a ಪ್ಲಸ್ ಎ 4a ಪ್ಲಸ್ ಎ ನೋಡ್ರಿ, ಇವೆರಡು ಕೂಡಿದವು ನೋಡಿ. 4a ಪ್ಲಸ್ ಎ ಪ್ಲಸ್ 3b, ಆಮೇಲೆ ಇ ಪ್ಲಸ್ ಬಿ ಇಲ್ಲಿ ತಂದಿಟ್ರಿ, ಪ್ಲಸ್ 2ab ಮೈನಸ್ ab. ಆಮೇಲೆ ಈಗ 1 2 3 4 5 6, 1 2 3 4 5 6. ಇನ್ನು ಉತ್ತರ ಬರಾಗ ಕೌಂಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. 4a ಪ್ಲಸ್ ಎ 5a, 3b ಪ್ಲಸ್ 1b 4b ಪ್ಲಸ್ 2ab ಮೈನಸ್ ab. ಇದರಾಗ ಒಂದು ಎ ಬಿ ಹೋತಂದ್ರೆ ಪ್ಲಸ್ ಎ ಬಿ. ನೋಡ್ರಿ ಉತ್ತರ ನೋಡ್ರಿ, 5a ಪ್ಲಸ್ 4b ಪ್ಲಸ್ ab, 5a ಪ್ಲಸ್ 4b ಪ್ಲಸ್ ab. ಇಂಥ ಬೀಜಗಣಿತಗಳನ್ನು ನೀವು ಈಗ ಸುಟಿ ಒಳಗೆ ಸ್ವಲ್ಪ ನಾಲೆಜ್ ಮಾಡ್ಕೊರಿ, ಮುಂದೆ ನಿಮಗೆ ದೊಡ್ಡ ಪ್ರಮಾಣ ಗಣಿತಗಳು ಬರ್ತಾವ. ಆಮೇಲೆ ಈಗಿನ ಕೈ ಬೇಸಿಕ್ದಾಗೆ ಇಂಥವ ಅಲ್ಲಿ ವಿಚಾರ ಮಾಡ್ರಿ. ಬೇಸಿಕ್ ಆಲ್ಜಿಬ್ರಾನೇ ಈ ಟೈಪ್ ಕೊಡ್ತಾನವ, ಇನ್ನು ಗಣಿತಗಳು ಹೆಂಗೆ ಕೊಡ್ತಿರ್ಬೇಕು ಮುಂದೆ. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ, ತಿಳ್ಕೊರಿ. ಇನ್ನೊಂದ್ಸಲ ರಿಪ್ಲೈ ಮಾಡಿ ನೋಡ್ರಿ, ಭಾಳ ಚಂದ ತಿಳಿತಾವ. ಸರಿಯಾಗಿ ನೋಡ್ಕೊಡ್ರಿ.